ಹಾಯ್! ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಆಂಜನೇಯನಿಗೆ ಇಷ್ಟವಾದ ವೀಳ್ಯದೆಲೆ ಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ವೀಳ್ಯದೆಲೆ ಹಾರಕ್ಕೆ ಆಂಜನೇಯನಿಗೆ ಇಷ್ಟವಾದ ಸಿಂಧೂರ. ಕೆಲವೊಬ್ಬರ ಮನೆಯಲ್ಲಿ ಸಿಂಧೂರ ಸಿಗೋದಿಲ್ಲ, ಬೇಜಾರು ಮಾಡ್ಕೋಬೇಡಿ, ಓಕೆ. ಅದಿಲ್ಲ ಅಂದರೆ ಈ ಅರಿಶಿಣ ಇರುತ್ತಲ್ವ, ಪ್ರತಿಯೊಬ್ಬರ ಮನೇಲಿ ಅರಿಶಿಣ ಇರುತ್ತೆ. ಇದನ್ನು ಶ್ರೀಗಂಧದಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಶ್ರೀರಾಮ ಅಂತ ಬರ್ಕೊಳ್ಳಿ. ಶ್ರೀರಾಮ ಅಂತ ಬರ್ಕೊಂಡು ಈ ಥರ ರೌಂಡ್ ಮಾಡಿ ಇದನ್ನು ಹೀಗೆ ಕಟ್ಕೋಬೇಕು. ಹಾರವಾಗಿ ರೆಡಿ ಮಾಡ್ಕೋಬೇಕು. ಹಾರವಾಗಿ ರೆಡಿ ಮಾಡಿಕೊಳ್ಳುವಾಗ ಇದನ್ನು ಈ ಕೈಯಲ್ಲಿ ಇಟ್ಕೊಂಡು ತಮ್ಮ ಮನದಾಸೆಯನ್ನು ಬೇಡಿಕೊಳ್ಳಬೇಕು. ಏನಪ್ಪ ಅಂದರೆ, ಈಗ ಮಕ್ಕಳು ತಂದೆ ತಾಯಿಯ ಆರೋಗ್ಯದ ಬಗ್ಗೆ, ಅಥವಾ ತಾಯಿಯಂದಿರು ಮಕ್ಕಳ ವಿವಾಹದ ಬಗ್ಗೆ, ಅಥವಾ ಮಕ್ಕಳು ಜಾಬ್ ಬಗ್ಗೆ, ಕೆಲಸ ಬೇಗ ಸಿಗ್ಲಪ್ಪ ಅಂತ ಕೇಳ್ಕೊಳ್ತಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಪ್ರತಿಯೊಂದು ವೀಳ್ಯದೆಲೆ ಹಾರವನ್ನು ಕಟ್ಟುವಾಗ ಆ ಮಂತ್ರವನ್ನು ಹೇಳಿಕೊಳ್ಳಬೇಕು. ಹೀಗೆ ಹೇಳಿಕೊಂಡು ಹಾರವನ್ನು ತಯಾರಿಸಿಕೊಳ್ಳಬೇಕು. ಮತ್ತು ಈ ಹಾರದ ವಿಶೇಷತೆ ಏನಪ್ಪ ಅಂದರೆ, ಅವರವರ ವಯಸ್ಸಿಗೆ ಅನುಗುಣವಾಗಿ ಈ ವೀಳ್ಯದೆಲೆ ಇರಲೇಬೇಕು. ಅಂದರೆ ಈಗ ಮಕ್ಕಳಿಗೆ 24 ವರ್ಷ ಅಂದರೆ 24 ವೀಳ್ಯದೆಲೆಗಳು ಇರಬೇಕು, ಓಕೆನಾ. ಆಮೇಲೆ ಈಗ ತಾಯಿಗೆ ತಂದೆಗೆ 55, 65, 70 ಹೀಗೆಲ್ಲ ಏಜ್ ಆಗಿರುತ್ತಲ್ವ, ಅವ್ರ ಹೆಸರಿಗೂ ಕೂಡ 60, 70 ವೀಳ್ಯದೆಲೆಗಳನ್ನು ತಂದು ಈ ಥರ ಶ್ರೀರಾಮ್ ಅಂತ ಬರೆದು ಆರೋಗ್ಯದ ಸಮಸ್ಯೆ ಬೇಡಿಕೊಂಡು ವೀಳ್ಯದೆಲೆ ಹಾರ ತಯಾರು ಮಾಡಿಕೊಂಡು ಇದನ್ನು ಆಂಜನೇಯನ ದೇವಾಲಯಕ್ಕೆ ಹೋಗಿ ಅರ್ಪಿಸಬೇಕು. ನಂತರ ಆಂಜನೇಯನಿಗೆ ಸಿಹಿ ಪದಾರ್ಥ ಏನಾದರೂ ಆಗಿರ್ಬೋದು, ಕೊಬ್ಬರಿ, ಬೆಲ್ಲ, ಬಾಳೆಹಣ್ಣು ಏನಾದರೂ ಸಿಹಿ ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಿ ಅಲ್ಲಿರುವ ಭಕ್ತಾದಿಗಳಿಗೂ ಸಹ ಕೊಟ್ಟು ನೀವು ಪ್ರಸಾದ ಸ್ವೀಕರಿಸಿ ಬರಬೇಕು. ನಂತರ ಆಂಜನೇಯನ ದೇವಾಲಯದಲ್ಲಿ 3, 9, 11 ಈ ಥರ ಸುತ್ತು ಹಾಕಿ ನಮಸ್ಕರಿಸಬೇಕು. ಹಾಗೂ ಮತ್ತೊಮ್ಮೆ ಮನದಾಸೆಯನ್ನು ಬೇಡಿಕೊಳ್ಳಬೇಕು. ಈ ವೀಳ್ಯದೆಲೆ ಹಾರದ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಬಾಯ್.